ನಮಸ್ತೆ. ನಾನು ನಿಮ್ಮ ಆಯುರ್ವೇದ ವೈದ್ಯೆ ಮಂಗಳಗೌರಿ. ಕಲ್ಲೊತ್ತಿಗೆ ಚಿಕಿತ್ಸೆ ತಗೊಳ್ಳೋಕ್ಕೆ ಬರುವಂಥ ಹಲವು ಪೇಷಂಟ್ಗಳು ನನ್ನನ್ನು ಒಂದು ಕ್ವೆಶ್ಚನ್ ಡೈಲಿ ಕೇಳ್ತಾ ಇರ್ತಾರೆ. ಮೇಡಮ್, ಇದು ಬರಲಿಕ್ಕೆ ಕಾರಣಗಳೇನು? ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಸೊ ಇಲ್ಲಿ ನಾನು ಹೇಳೋದೇನೆಂದರೆ, ಬೈ ಹೆರಿಡಿಟ್ರಿಯಿಂದ ಬರ್ಬೋದು ಅಥವಾ ಲೋಕಲಿ ಒಂದು ಏರಿಯಾದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಆ ಪ್ರೆಷರಿಂದಾಗಿ ನಿಮಗೆ ಕಲ್ಲೊತ್ತು ಫಾರ್ಮ್ ಆಗ್ತಾ ಇರುತ್ತೆ. ಇನ್ನು ಅದರ್ ರೀಸನ್ಸ್ ತೊಗೊಳ್ತೀನಿ ಅನ್ನೋದಾದರೆ, HPV ವೈರಸ್ಸಿಂದ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಕೆಲವರಲ್ಲಿ, ಅಥವಾ ಡಯಾಬಿಟಿಕ್ ಫೂಟ್ ಆಗಿ ಕೆಲವರಿಗೆ ಕಾರ್ನ್ ಫೂಟ್ ಆಗುತ್ತೆ. ಈ ಚಾನ್ಸಸ್ಸಿಂದ ಬರುವಂಥದ್ದು ಇರ್ತದೆ. ಮತ್ತು ಬೇರೆ ಕೆಲವು ಪೇಷಂಟ್ಗಳು ಕೇಳುವಂಥ ಕ್ವಶನ್ ಏನಂದರೆ, ಮೇಡಮ್, ಯಾವುದಾದ್ರೂ ಆಹಾರ ಪದಾರ್ಥಗಳನ್ನ ನಾವು ತಗೊಂಡಾಗ ಇದು ಜಾಸ್ತಿ ಆಗುತ್ತಾ ಅಥವಾ ಬರುತ್ತಾ? ನೋ, ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ನೀವು ಊಟಗಳನ್ನು ತಗೊಳ್ಳೋದ್ರಿಂದಾಗಲಿ ಅಥವಾ ಯಾವುದೇ ಆಹಾರಗಳನ್ನು ಪಾನೀಯಗಳನ್ನು ತಗೊಳ್ಳೋದ್ರಿಂದಾಗಲಿ ಕಲ್ಲೊತ್ತು ಫಾರ್ಮ್ ಆಗೋದಿಲ್ಲ. ಒಂದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಡೋದಾದರೆ, ಕೆಲವು ಪೇಷಂಟ್ಗಳನ್ನು ನಾನು ಮಾತಾಡಿಸಿದಾಗ ಅವರು ಹೇಳೋದಾದರೆ, ಯಾರಲ್ಲಿ ಆಲ್ರೆಡಿ ಕಲ್ಲೊತ್ತಿರುತ್ತೆ ಅವ್ರುಗಳು ಬೀಡಿ ಸಿಗರೇಟನ್ನು ಯಥೇಚ್ಛವಾಗಿ ಯಾರು ಸೇದ್ತಾ ಇರ್ತಾರೆ ಅವ್ರುಗಳಲ್ಲಿ ಕಲ್ಲೊತ್ತು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಅಗ್ರಿವೇಟ್ ಆಗ್ತಾ ಹೋಗ್ತಾ ಇರುತ್ತೆ, ಸಣ್ಣದಾಗಿದ್ದಂಥದ್ದು ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಅವ್ರುಗಳಲ್ಲೂ ಆ ಸ್ಮೋಕಿಂಗ್ ಮಾಡುವಂಥ ಅಭ್ಯಾಸವನ್ನು ಕಡಿಮೆ ಮಾಡಿಕೊಳ್ಬೇಕು, ಡ್ರಿಂಕ್ಸ್ ಮಾಡೋದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಕೆಲವು ತುಂಬ ಲಾಂಗ್ ಸ್ಟ್ಯಾಂಡಿಂಗ್, ಯಾರು ನಿಂತಲ್ಲೇ ಜಾಸ್ತಿ ಕೆಲಸ ಮಾಡ್ತಿರ್ತಾರೆ, ಹೋಲ್ ಬಾಡಿ ವೆಯ್ಟ್ ನಿಮ್ಮ ಪಾದದ ಮೇಲೆ ಬೀಳ್ತಿದ್ದಾಗ ಪ್ರೆಷರ್ ಕ್ರಿಯೇಟ್ ಆಗಿ ಕಲ್ಲೊತ್ತಾಗ್ತಾ ಇರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಮತ್ತು ಫೀಮೇಲ್ಸಲ್ಲಿ ನಾನು ಯೂಶ್ವಲಿ ಇಲ್ಲಿ ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸಸಲ್ಲಿ ನೋಡೋದಾದರೆ, ಯಾರಲ್ಲಿ ಡಿಜನರೇಟಿವ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ, ಲೈಕ್ ಈಗ ಒಂದು 38 to 40 ಇಯರ್ಸ್ ಪ್ಲಸ್ ಇರೋವಂಥ ಪೇಷಂಟ್ಸ್ಗಳಲ್ಲಿ ಡಿಜನರೇಟಿವ್ ಡಿಸಾರ್ಡರ್ಸ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೂಳೆ ಸಂಬಂಧಿ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾವುದು? ಮೂಳೆ ಸವೆತ ಆಗುವಂಥದ್ದು, ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅದು ಯಾರಲ್ಲಿ ಇರುತ್ತೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಮತ್ತು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇವುಗಳಲ್ಲಿ ಏನಾಗುತ್ತೆ, ಮಂಡಿ ನೋವು, ಮಂಡಿ ಸವೆತ ಅಥವಾ ಮಂಡಿ ಊತ ಈ ರೀತಿ ಇದ್ದಾಗ ಅವ್ರ ವಾಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ನಾವು ಯೂಸ್ ಮಾಡುವಂಥ 100% ನಾವು ಫೀಟನ್ನು ಯೂಸ್ ಮಾಡಿ ನಡೀತಾ ಇರ್ತೇವೆ. ಅಂದರೆ ಹೋಲ್ ಬಾಡಿ ವೆಯ್ಟ್, ಇಡೀ ಪಾದ ಏನಿದೆ ಅಷ್ಟಕ್ಕೂ ನಮಗೆ ಡಿಸ್ಟ್ರಿಬ್ಯೂಟ್ ಆಗಿ ಕರೆಕ್ಟಾಗಿ ನಡೀತಾ ಇರ್ತೇವೆ. ಬಟ್ ಅವ್ರುಗಳಲ್ಲಿ ಏನಾಗುತ್ತೆ, ಎಲ್ಲಿ ನೋವು ಇರೋದಿಲ್ಲ ಅಥವಾ ಎಲ್ಲಿ ಬ್ಯಾಲೆನ್ಸ್ ಆಗುತ್ತೆ, ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅವರಿಗೆ, ಅಲ್ಲಿ ಮಾತ್ರ ಅವರು ಹೋಲ್ ಬಾಡಿ ವೆಯ್ಟ್ನ ಬಿಟ್ಟು ನಡೀತಾ ಇರ್ತಾರೆ. ನಾರ್ಮಲಾಗಿ ನಡೆಯೋಕ್ಕಿಂತ ಬೇರೆ ಥರ ವಾಕಿಂಗ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡಾಗ ಅಲ್ಲಿ ಅವ್ರುಗಳಲ್ಲಿ ಕಲ್ಲೊತ್ತು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಕೆಲವರಲ್ಲಿ ನಾನು ನೋಡಿದ್ದೇನೆ, ಆ ಫಿಂಗರ್ಸ್ ಏನಿರುತ್ತೆ, ಕೆಲವರಿಗೆ ಈಗಿರುವಂಥ ಫಿಂಗರ್ಸ್ ಪಾದದಲ್ಲಿ ಹೀಗಿದೆ ಅಂದರೆ ಈ ರೀತಿ ಹೋಲ್ಕೊಂಡಿರುತ್ತೆ. ಆ ರೀತಿ ಓರೆಯಾದಂಥ ಫಿಂಗರ್ಸ್ಗಳನ್ನು ಕೆಲವು ಟೋಸ್ ಸೆಪ್ರೇಟರ್ಸ್ ಅಂತ ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಿಮಗೊಂದು. ಆ ರೀತಿ ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಕೆಲವು ತಿಂಗಳುಗಳ ಅಥವಾ ಒಂದು ವರ್ಷದ ತನಕ ಹಾಕ್ಕೊಳ್ತೀನಿ ಅಂತಂದರೆ, ಈ ರೀತಿ ಓರೆಯಾಗಿರೋಂಥ ನೀವು ಟೋ ಫಿಂಗರ್ಸ್ನ ಆಲ್ಮೋಸ್ಟ್ ಈ ರೀತಿ ಸ್ಟ್ರೈಟ್ ಮಾಡ್ಬೋದು. ಅದನ್ನು ಮಾಡ್ಕೊಳ್ಳೋದ್ರಿಂದ ಸರಿಯಾಗಿ ನಡಲಿಕ್ಕೆ ಆಗ್ತದೆ ನಿಮಗೆ. ಮತ್ತು ಫಿಸಿಕಲಿ ಡಿಫಾರ್ಮಿಟೀಸ್ ಯಾವ್ದರಲ್ಲಿ ಇದೆ, ಲೈಕ್ ಈಗ ಪೋಲಿಯೋ ಅಟ್ಯಾಕ್ಡ್ ಪೇಷಂಟ್ ಇದ್ದಾರೆ ಅಂದಾಗ ಅವರಿಗೆ ಸರಿಯಾಗಿ ನಡಲಿಕ್ಕೆ ಆಗೋದಿಲ್ಲ, ಎಲ್ಲೋ ಒಂದು ಕಡೆ ಹೋಲಿ ನಡೀತಾ ಇರ್ತಾರೆ. ಸೊ ಅವ್ರುಗಳಲ್ಲಿ ಕೂಡ ನಡೆಯುವಂಥ ವಾಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕು. ಮತ್ತು ಫಿಸಿಕಲಿ ಡಿಸೆಬಿಲಿಟೀಸ್ ಆಗಿರುತ್ತೆ ಕೆಲವರುಗಳಿಗೆ, ಆಕ್ಸಿಡೆಂಟ್ ಆಗಿ ಯಾವುದೋ ಕಾಲಿಗೆ ಏಟಾಗಿದೆ ಅಥವಾ ಸೊಂಟ ನೋವಾಗಿದೆ, ಸರಿಯಾಗಿ ನಡೀಲಿಕ್ಕೆ ಆಗ್ತಿಲ್ಲ, ಅವರು ತಮ್ಮ ವಾಕಿಂಗ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿರ್ತಾರೆ, ಅವ್ರುಗಳಲ್ಲಿ ಕೂಡ ಇದಾಗ್ತಾ ಇರುತ್ತೆ. ಇವುಗಳನ್ನು ಸರಿಪಡಿಸ್ಕೊಳ್ಳಿ. ಕಲ್ಲೊತ್ತು ಸಾಮಾನ್ಯವಾಗಿ ಕ್ರಿಯೇಟ್ ಆಗೋದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬೋದು. ನಿಮ್ದು ಏನೇ ಸಮಸ್ಯೆ ಇದ್ದರೂ ಕಲ್ಲೊತ್ತಿಗೆ ಸಂಬಂಧಪಟ್ಟಂತೆ ನನ್ನನ್ನು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ.